Hi, dear students. Good morning, everyone. Okay, so many students are commenting that what is that, sir? Bring the poem of work is worship. Okay, for that reason, I am in front of you. Okay, dear students, let's see that poem of work is worship. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಕಲಿಯೋಣಪ್ಪ ಅಂತಂದ್ರೆ ಈ ಪೋಯಮ್ದು ಸಮರಿಯನ್ನು ನಾವಿಲ್ಲಿ ಥೀಮನ್ನು ಮೆಸೇಜನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ದ ಪೋಯಮ್ ಈಸ್ ವರ್ಕ್ ಈಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್ ಅಂದರೆ ಏನು ರೀ? ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಕಾಯಕವೇ ಕೈಲಾಸ, ಸ್ವರ್ಗ ಎಲ್ಲಿದೆಯಪ್ಪ ಅಂದ್ರೆ ಕಾಯಕದಲ್ಲಿ ಇದೆ ಅಂತ ಈ ಒಂದು ನಾವು ಪೋಯಮಲ್ಲಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ಓಕೆ, ಇಲ್ಲೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಅದ ನೋಡ್ರಿ, ಏನದ ನೋಡೋಣ. ಇನ್ ದಿಸ್ ಪೋಯಮ್ ದ ಪೋಯಟ್ ಸ್ಪೀಕ್ಸ್ ಅಡ್ಮಾನಿಷಿಂಗ್ಲಿ. ಈ ಒಂದು ಪೋಯಮಲ್ಲಿ ದ ಪೋಯಟ್ ಸ್ಪೀಕ್ಸ್ ಅಡ್ಮಾನಿಷಿಂಗ್ಲಿ. ಅಡ್ಮಾನಿಷಿಂಗ್ ಮೀನ್ಸ್ ಅಡ್ವೈಸ್ ಸಿವಿಯರ್ಲಿ, ಅತ್ಯಂತ ಸ್ಟ್ರಿಕ್ಟಾಗಿ ಅವರು ಸಲಹೆಯನ್ನು ಅಡ್ವೈಸನ್ನು ಮಾಡ್ತಾ ಇದ್ದಾರೆ. ಯಾವುದ್ರ ಬಗ್ಗೆ? ಟು ಆ್ಯನ್ ಐಡ್ಲರ್, ಒಬ್ಬ ಸೋಮಾರಿಯ ಬಗ್ಗೆ. ಅವರು ನೀವು ಸೋಮಾರಿಯಾಗಿರಬೇಡ್ರಿ, ನೀನು ಸೋಮಾರಿಯಾಗಿರಬೇಡ ಅಂತ ಭಾಳಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಟೆಲ್ಸ್ ಹಿಮ್ ದಟ್ ಗಾಡ್ ಡಸ್ ನಾಟ್ ಲೈಕ್ ಐಡಲ್ ಫಾರ್ಮ್ ಆಫ್ ವರ್ಷಿಪ್. ದೇವರು ಯಾರನ್ನು ಇಷ್ಟಪಡಂಗಿಲ್ಲ, ಈ ಸೋಮಾರಿಯ ಕೆಲಸವನ್ನು ಯಾರು ಮಾಡ್ತಾರಲ್ಲ ಅಂಥ ಕೆಲಸಗಾರನ್ನು, ಅಂದ್ರೆ ಅವ್ರು ಕೆಲಸನ ಮಾಡೋಂಗಿಲ್ಲ, ಸೋಮಾರಿ, ಯಾವಾಗಲೂ ನಿದ್ದೆ ಇರೋದು ಅಥವಾ ಮಾತು ಹೇಳೋದು, ಹರಟೆ ಹೊಡೆಯೋದು, ಅಂಥವ್ರನ್ನು ದೇವರು ಇಷ್ಟಪಡಲ್ಲ ಅಂತ ಈ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅತ್ಯಂತ ಅದ್ಭುತವಾಗಿ ಈ ಒಂದು ಪೋಯಮಲ್ಲಿ ಹೇಳಿದ್ದಾರೆ. ವಾಟ್ ರಿಯಲಿ ಪ್ಲೀಸಸ್ ಗಾಡ್ ಈಸ್ ಹಾರ್ಡ್ ವರ್ಕ್. ಅಂದ್ರೆ ದೇವರನಿಗೆ ಅತ್ಯಂತ ಪ್ರಿಯವಾಗಿದ್ದು ಯಾವುದಪ್ಪ ಅಂದ್ರೆ ಪರಿಶ್ರಮ, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರನ್ನು ದೇವರು ಭಾಳಷ್ಟು ಮೆಚ್ತಾನೆ, ಅವರನ್ನು ನೋಡಿ ಸಂತೋಷ ಪಡ್ತಾನೆ ಅನ್ನೋದು ಈ ಪೋಯಮಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಅತ್ಯಂತ ಅದ್ಭುತವಾಗಿ ಏನಪ್ಪ ಅಂದ್ರೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ನಾವು ನೋಡೋಣ ಏನಿದೆ ಈ ಪೋಯಮಲ್ಲಿ. ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಟೆಲ್ಲಿಂಗ್ ಆಫ್ ಬೇಡ್ಸ್. ಲೀವ್ ಅಂದರೆ ಬಿಟ್ಬಿಡ್ರಿ. ಏನನ್ನು ಬಿಟ್ಬಿಡೋದು? ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್, ಮಂತ್ರಗಳನ್ನು ಪಠನ ಮಾಡೋದು, ಶ್ಲೋಕಗಳನ್ನು ಹೇಳೋದು, ಹಾಡುಗಳನ್ನು ಹಾಡೋದು, ಇವುಗಳನ್ನೆಲ್ಲ ಬಿಟ್ಬಿಡ್ರಿ. ಆ್ಯಂಡ್ ಟೆಲ್ಲಿಂಗ್ ಆಫ್ ಬೇಡ್ಸ್, ಯಾವ ರೀತಿ ಕೈಯಲ್ಲಿ ಈ ಮಣಿಯಿನ ಹಾರ ಅಂತಾರಲ್ಲ, ಈ ರುದ್ರಾಕ್ಷಿ ಹಾರಗಳು, ಅವುಗಳನ್ನ ಇಟ್ಕೊಂಡು ಓಂ ನಮಃ ಶಿವಾಯ ಅಥವಾ ದೇವರ ಪಠನಗಳನ್ನು ಹೇಳೋದು, ಮಂತ್ರಗಳನ್ನು ಹೇಳೋದು, ಶ್ಲೋಕಗಳನ್ನು ಹೇಳೋದು, ಹಾಡುಗಳನ್ನು ಹಾಡೋದು, ಅವುಗಳನ್ನೆಲ್ಲ ಬಿಡ್ರಿ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, whom dost do worship in this lonely dark corner of a temple with all doors all shut. ಯಾರು? ಹೋಮ್ ಡೋಸ್ಟ್, ಯಾರು ನೀವೇನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಅವರು ನೀವೇ ವರ್ಷಿಪ್ ಎಲ್ಲಿ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇನ್ ದಿಸ್ ಲೋನೆಲಿ ಡಾರ್ಕ್ ಕಾರ್ನರ್, ಒಂದು ರೂಮಿನಲ್ಲಿ, ಒಂದು ಗರ್ಭಗುಡಿಯಲ್ಲಿ ಕೂತ್ಕೊಂಡು ಎಲ್ಲ ಆ ಒಂದು ಗುಡಿಗಳ ಬಾಗಿಲನ್ನು ಮುಚ್ಕೊಂಡು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ಪಠನವನ್ನು ಮಾಡೋದು, ಶ್ಲೋಕಗಳನ್ನು ಹೇಳೋದು, ಹಾಡನ್ನು ಹಾಡೋದು, ಈ ಮಣಿಗಳನ್ನು ಎನಿಸೋದು, ಇವುಗಳನ್ನು ಬಿಟ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ಆ ಕತ್ತಲೆಯ ಒಂದು ಮೂಲೆಯಲ್ಲಿ ಕುತ್ಕೊಂಡು, ಆ ಒಂದು ದೇವರ ಮಂದಿರದ ಮೂಲೆಯಲ್ಲಿ ಕುತ್ಕೊಂಡು ಬಾಗಿಲನ್ನು ಮುಚ್ಕೊಂಡು ಯಾವ ರೀತಿ ಪಠನ ಮಾಡ್ತಾ ಇದ್ದಾರಲ್ಲ, ಹಾಡುಗಳನ್ನು ಹೇಳ್ತಾ ಇದ್ದೀರ, ಮಣಿಗಳನ್ನು ಎಣಿಸ್ತಾ ಇದ್ದಾರಲ್ಲ, ಇವುಗಳನ್ನೆಲ್ಲ ಬಿಟ್ಬಿಡ್ರಿ ಅಂತ ಏನಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ನೋಡೋಣ. ಓಪನ್ thine eyes and see the God is not before thee. ಓಪನ್, ಥೈನ್ ಅಂದರೆ ಏನ್ರಿ? ಓಪನ್ ಯುವರ್ ಐಸ್, ನಿಮ್ಮ ಕಣ್ಣನ್ನು ತೆಗಿರಿ. ಆ್ಯಂಡ್ ಸಿ ದಿ ಗಾಡ್ ಇಸ್ ನಾಟ್ ಬಿಫೋರ್ ದಿ, ಕಣ್ಣು ತೆಗೆದು ನೋಡು, ದೇವರು ನಿನ್ನ ಮುಂದೆ ಇಲ್ಲ. ಯಾಕೆ ಸುಮ್ಮನೆ ಈ ಒಂದು ಕತ್ತಲೆ ಕೊನೆಯಲ್ಲಿ ಕೂತ್ಕೊಂಡಿದ್ಯಾ? ಕಣ್ಣನ್ನು ಬಿಟ್ಟು ನೋಡು, ದೇವರು ನಿನ್ನ ಮುಂದೆ ಇಲ್ಲ. ದೇವರು ಎಲ್ಲಿದ್ದಾನಪ್ಪ ಅಂದರೆ ಹೇಳ್ತಿದ್ದಾರೆ ಅವರು, ಹಿ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದ ಹಾರ್ಡ್ ಗ್ರೌಂಡ್. ಎಲ್ಲಿದ್ದಾನಪ್ಪ ಅಂದರೆ ದೇವರು, ಹಿ ಅಂದರೆ ಯಾರಲ್ಲಿ? ದೇವರು. ಎಲ್ಲಿದ್ದಾನೆ ದೇವರು? ಹಿ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದ ಹಾರ್ಡ್ ಗ್ರೌಂಡ್ ಆರ್ ಲ್ಯಾಂಡ್. ಟಿಲ್ಲರ್ ಅಂದರೆ ಏನ್ರಿ? ಭೂಮಿಯನ್ನು ಉಳುವ ರೈತ.
ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಟಿಲ್ಲಿಂಗ್ ಅಂದ್ರೆ ಭೂಮಿಯನ್ನು ಉಳುವುದು ಅಥವಾ ಅಗೆಯೋದು, ಅಂದರೆ ಬೀಜಗಳನ್ನು ಹಾಕಲಿಕ್ಕೆ ಏನು ಮಾಡ್ತಾ ಇರ್ತಾನಪ್ಪ ಅಂದ್ರೆ ಹೊಲವನ್ನು ಕಲ್ಟಿವೇಟ್ ಮಾಡ್ತಿರ್ತಾನಲ್ರಿ, ಕೃಷಿ ಮಾಡ್ತಿರ್ತಾನಲ್ರಿ, ಅಲ್ಲಿದ್ದಾನೆ ದೇವರು ಅಂತ ಹೇಳ್ತಾ ಇದ್ದಾರೆ ಅವರು. ಈ ಒಂದು ರೈತನ ಜೊತೆ ರೈತ ಹೊಲವನ್ನು, ಈ ಗದ್ದೆಯನ್ನು, ಭೂಮಿಯನ್ನು ಉಳುತ್ತಾ ಇದ್ದಾನಲ್ಲ, ಆ ಒಂದು ಅವನ ಜೊತೆ ಈ ರೈತ ಇದ್ದಾನೆ ಅಂತ ಹೇಳರಿಂದ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಹೇಳ್ತಿದ್ದಾರೆ ನೋಡೋಣ. ಆ್ಯಂಡ್ ವೇರ್ ದ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದ ಸ್ಟೋನ್ಸ್, ಅಂದ್ರೆ ಈ ರೋಡ್ಗಳು ಮಾಡೋರು, ಪಾತ್ ಮೇಕರ್ ಅಂದ್ರೆ ಹಾದಿಯನ್ನು ಮಾಡುವವರು, ಈ ರೋಡ್ಗಳನ್ನು ಮಾಡೋರು, ಎಲ್ಲಿ ಆ ಒಂದು ದಪ್ಪ ಕಲ್ಲುಗಳನ್ನು ಪುಡಿ ಮಾಡಿ ರೋಡ್ ಮಾಡ್ತಿರ್ತಾರಲ್ರ, ಅವ್ರ ಜೊತೆ ಇದ್ದಾನೆ ದೇವರು ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಿದ್ದಾರೆ. ಹಿ ಈಸ್ ವಿತ್ ದೆಮ್ ಇನ್ ಸನ್ ಆ್ಯಂಡ್ ಇನ್ ಶೋವರ್. ಯಾರ ಜೊತೆ ಇದ್ದಾನಪ್ಪ ಅಂದ್ರೆ ದೇವರು ಇಂಥ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಆ ಜನರೊಂದಿಗೆ ದೇವರು ಇದ್ದಾನೆ ಅಂತ ಏಕೆಂದ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಯವರು. ಮತ್ತು ಇನ್ನು ಸನ್, ಇನ್ನು ಸೂರ್ಯನ ರೂಪದಲ್ಲಿ ದೇವರಿದ್ದಾನೆ. ಮಳೆಯ ಶೋವರ್ ಅಂದ್ರೆ ಏನ್ರಿ, ಮಳೆಯ ರೂಪದಲ್ಲಿ ದೇವರಿದ್ದಾನೆ. ಯಾರು ಕಷ್ಟಪಟ್ಟ ಈ ಪಾತ್ ಮೇಕರು ಮತ್ತು ಟಿಲ್ಲರು, ಫಾರ್ಮರ್ ಜೊತೆ ದೇವರಿದ್ದಾನೆ ಅಂತ ಹೇಳ್ತಿದ್ದಾರೆ ಅವರು. ಆ್ಯಂಡ್ ಈಸ್ ಗಾರ್ಮೆಂಟ್ ಈಸ್ ಕವರ್ಡ್ ವಿತ್ ಡಸ್ಟ್. ನೋಡ್ರಿ, ಹಾದಿ ಮಾಡೋರು, ರೋಡ್ ಮಾಡೋರು ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಒಕ್ಕಲಿಗರ ಗಾರ್ಮೆಂಟ್ ಏನಂದ್ರೆ ಏನ್ರಿ, ಬಟ್ಟೆ ಎದರಿಂದ ಕವರ್ ಆಗಿರ್ತಾವಪ್ಪ ಅಂದ್ರೆ ಡಸ್ಟ್, ಧೂಳಿನಿಂದ, ಡರ್ಟ್ನಿಂದ ಅವರ ಬಟ್ಟೆ ಕವರ್ ಆಗಿರ್ತವೆ. ಯಾಕಂದರೆ ಅವರು ಕಷ್ಟಪಟ್ಟು ಅಂಥ ಒಂದು ಧೂಳಲ್ಲಿ, ಮಣ್ಣಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಜೊತೆ ದೇವರಿದ್ದಾನೆ ಅಂತೇಳಿ ಟ್ಯಾಗೋರ್ ಅವ್ರು ಹೇಳ್ತಾ ಇದ್ದಾರೆ. ಪುಟ್ ಆಫ್ ದಿ ಹೋಲಿ ಮೆಂಟಲ್ ಆ್ಯಂಡ್ ಈವನ್ ಲೈಕ್ ಹಿಮ್ ಕಮ್ ಡೌನ್ ಆನ್ ದಿ ಡಸ್ಟಿ ಸಾಯಿಲ್. ಪುಟ್ ಆಫ್ ದಿ ಹೋಲಿ ಮೆಂಟಲ್ ಅಂದರೆ ಈ ಕಾವಿ ಬಟ್ಟೆ ಅಂತ ಕರಿತೀವಲ್ರಿ, ಮಡಿ ಬಟ್ಟೆ ಅಂತ ಕರಿತೇವಲ್ರಿ. ನಾವು ಮುಂಜಾನೆ ಸ್ನಾನ ಮಾಡಿಕೊಂಡು ಅತ್ಯಂತ ಶುಭ್ರವಾದ ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ದೇವರ ಗುಡಿಯಲ್ಲಿ ಹೋಗಿ ಕಿತ್ಕೊಂಡು ಏನು ಮಾಡ್ತೀವಿ, ಜಪ, ಮಂತ್ರ, ಶ್ಲೋಕಗಳನ್ನು, ಪಠಣಗಳನ್ನು ಹೇಳ್ತೀವಿ. ಅದನ್ನೆಲ್ಲ ತೆಗೆದುಗಿರಿ. ಫುಟ್ ಆಫ್ ಮೀನ್ಸ್ ರಿಮೂವ್, ತೆಗೆದುಗುದು. ಈವನ್ ಹೋಲಿ ಮೆಂಟಲ್ ಆ್ಯಂಡ್ ಈವನ್ ಲೈಕ್ ಹಿಮ್ ಕಮ್ ಡೌನ್ ಆನ್ ದ ಡಸ್ಟಿ ಸಾಯಿಲ್. ಈ ಒಂದು ಮಣ್ಣಿನಿಂದ, ಧೂಳಿನಿಂದ ಆವೃತವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ, ಹೊಲದಲ್ಲಿ, ಗದ್ದೆಯಲ್ಲಿ, ಫೀಲ್ಡಲ್ಲಿ ಬರ್ರಿ, ಕೆಲಸ ಮಾಡಬರ್ರಿ, ಅಲ್ಲಿದ್ದಾನೆ ದೇವರು ಅಂತ ಈ ಟ್ಯಾಗೋರ್ ಅವ್ರು ಹೇಳ್ತಿದ್ದಾರೆ. ಮುಂದೆ ನಾವು ಈ ಮಂತ್ರ, ಪಠಣ, ಪೂಜೆಗಳನ್ನು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಡೆಲಿವರೆನ್ಸ್ ಅಂದ್ರೆ ಏನ್ರಿ, ಮುಕ್ತಿ. ನಮಗೆಲ್ಲ ಏನು ಬೇಕಾಗ್ಯದ, ಮುಕ್ತಿ ಬೇಕಾಗ್ಯದ, ಮೋಕ್ಷ ಬೇಕಾಗ್ಯದ, ಪುಣ್ಯ ಬೇಕಾಗ್ಯದ. ವೇರ್ ಇಸ್ ದಿಸ್ ಡೆಲಿವರೆನ್ಸ್ ಟು ಬಿ ಫೌಂಡ್? ಈ ಮುಕ್ತಿ, ಈ ಮೋಕ್ಷ ಅನ್ನೋದು ಎಲ್ಲಿ ಸಿಗುತ್ತೆ? ಅವರ್ ಮಾಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಜಾಯ್ಫುಲಿ ಟೇಕನ್ ಅಪಾನ್ ಹಿಮ್ ದ ಬಾಂಡ್ಸ್ ಆಫ್ ಕ್ರಿಯೇಷನ್. ಅವರ್ ಮಾಸ್ಟರ್ ಅಂದರೆ ಏನ್ರಿ, ದೇವರು. ಹಿಮ್ಸೆಲ್ಫ್ ಹ್ಯಾಸ್ ಜಾಯ್ಫುಲಿ, ನಮ್ಮ ಒಂದು ದೇವರು ಬಹಳಷ್ಟು ಆನಂದದಿಂದ ಇರ್ತಾನೆ. ಯಾರ ಜೊತೆಯಪ್ಪ ಅಂತಂದ್ರೆ ಈ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಜನರ ಜೊತೆ ಇರ್ತಾನೆ. ಟೇಕನ್ ಅಪಾನ್ ಹಿಮ್ ದ ಬಾಂಡ್ಸ್ ಆಫ್ ಕ್ರಿಯೇಷನ್. ಈ ಭೂಮಿಯನ್ನು, ಈ ನಿಸರ್ಗವನ್ನು ಅತ್ಯಂತ ಅದ್ಭುತವಾಗಿ, ಸಂಬಂಧಯುತವಾಗಿ ಒಂದು ಬಂಧದಿಂದ ಏನು ಮಾಡಿದಾನಪ್ಪ ಅಂದ್ರೆ ದೇವರು ಸೃಷ್ಟಿ ಮಾಡಿದ್ದಾನೆ. ಹಿ ಈಸ್ ಬೌಂಡ್ ವಿತ್ ಅಸ್ ಆಲ್ ಫಾರ್ ಎವರ್. ಆ ಒಂದು ದೇವರು ನಮ್ಮ ಸುತ್ತಾನೇ ಇದ್ದಾನೆ, ನಮ್ಮನ್ನು ಅವನ ಬೌಂಡ್ರಿಯಲ್ಲೇ ಬಿಟ್ಟಿದ್ದಾನೆ. ಕೆಲಸ ಮಾಡ್ರಿ, ಕಷ್ಟಪಡ್ರಿ, ಅದರಿಂದ ಸಂತೋಷ ಪಡ್ತಾ ಇದ್ದಾನೆ. ದೇವರು ನಮ್ಮ ಸುತ್ತಾನೇ ಇದ್ದಾನೆ ಅಂತ ಇಲ್ಲಿ ಟ್ಯಾಗೋರ್ ಅವ್ರು ಹೇಳ್ತಿದ್ದಾರೆ. ಕಮ್ ಔಟ್ ಆಫ್ ದಿ ಮೆಡಿಟೇಷನ್. ಕಣ್ಣು ಮುಚ್ಚಿ ಜ್ಞಾನ ಮಾಡ್ತೀವಲ್ರಿ, ಧ್ಯಾನ, ಜಪ, ತಪ ಇವುಗಳನ್ನ ಮಾಡ್ತೀವಲ್ಲ, ಅದರಿಂದ ಹೊರಗೆ ಬರ್ರಿ, ಮೆಡಿಟೇಷನಿಂದ ಹೊರಗೆ ಬರ್ರಿ. ಆ್ಯಂಡ್ ಲೀವ್ ಅಸೈಡ್ ದಿ ಫ್ಲವರ್ಸ್ ಆ್ಯಂಡ್ ಇನ್ಸೆನ್ಸ್. ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ಹಾರಗಳನ್ನು ಒಯ್ತೀವಿ, ಹೂಗಳನ್ನು ಒಯ್ತೀವಿ. ಇನ್ಸೆನ್ಸ್ ಅಂದರೆ ಊದುಬತ್ತಿಗಳು, ಊದುಕಡ್ಡಿಗಳನ್ನು ಒಯ್ತೀವಿ. ಅವೆಲ್ಲ ಸೈಡ್ ಸರಿದಿಡ್ರಿ, ಅವೆಲ್ಲ ಒಯ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ವಾಟ್ ಹಾರ್ಮ್ ಇಸ್ ದೇರ್ ಇಫ್ ದಿ ಕ್ಲಾಸಸ್ ಬಿಕಮ್ ಟ್ಯಾಟರ್ಡ್ ಆ್ಯಂಡ್ ಸ್ಟೈನ್. ಏನು ತೊಂದರೆ ಆಗುತ್ತೆ ನಿಮಗೆ, ಏನು ಲಾಸ್ ಆಗುತ್ತೆ, ಯಾವುದು ಹಾನಿ ಆಗುತ್ತೆ? ಇಫ್ ಯುವರ್ ಕ್ಲಾಸ್ ಅಂದ್ರೆ ಯುವರ್ ಕ್ಲಾಸ್ ಬಿಕಮ್ ಟ್ಯಾಟರ್ಡ್ ಆ್ಯಂಡ್ ಸ್ಟೈನ್. ನಿಮ್ಮ ಬಟ್ಟೆಗಳು ಹರಿದ್ರೆ ಏನಾಗುತ್ತೆ, ಹೊಲಸಾದ್ರೆ ಏನಾಗುತ್ತೆ, ನಿಮ್ಮ ದೇಹ ದಣಿದ್ರೆ ಏನಾಗುತ್ತೆ, ಡರ್ಟಿ ಆದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅವ್ರು. ನಿಮ್ಗೇನು ಲಾಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಮೀಟ್ ಹಿಮ್ ಆ್ಯಂಡ್ ಸ್ಟ್ಯಾಂಡ್ ಬೈ ಹಿಮ್ ಇನ್ ಟಾಯ್ಲ್ ಆ್ಯಂಡ್ ಇನ್ ಸ್ವೆಟ್ ಆಫ್ ದಿ ಬ್ರೋ. ಮೀಟ್ ಹಿಮ್, ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರಲ್ಲ
ಅವರನ್ನು ಭೇಟಿಯಾಗ್ರಿ, ಸ್ಟ್ಯಾಂಡ್ ಬೈ ಹಿಮ್, ಅವ್ರ ಜೊತೆ ಈ ಕಷ್ಟಪಟ್ಟು ಕೆಲಸ ಮಾಡೋವ್ರ ಜೊತೆ ನೀವು ನಿಲ್ರಿ. ಏನು ಟಾಯಿಲ್ ಅಂದರೆ ಏನು ರೀ? ಭೂಮಿಯನ್ನು ಅಗಿಯೋದು, ಭೂಮಿಯನ್ನು ಕಲ್ಟಿವೇಷನ್ ಮಾಡೋದು. ಅವ್ರ ಜೊತೆ ನೀವು ನಿಲ್ರಿ, ಅವರನ್ನು ಭೇಟಿಯಾಗ್ರಿ. ಆ್ಯಂಡ್ ಇನ್ ಸ್ವೆಟ್ ಆಫ್ ದಿ ಬ್ರೋ ಅಂದ್ರೆ ಅಂಥವ್ರ ಬಳಿ ನಿಮ್ಮ ಏನಪ್ಪ ಅಂತಂದ್ರೆ ಹನೆಯ ಬೆವರವನ್ನು, ಸ್ವೆಟ್ ಅಂದರೆ ಏನು ರೀ? ಬೆವರು. ಎಲ್ಲಿದಪ್ಪ ಅಂತಂದ್ರೆ ಈ ಒಂದು ಹನೆಯ ಮೇಲಿದೆ. ಆ ಹನೆಯಲ್ಲಿ ಆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಜನರ ಜೊತೆ ಆ ಹನೆಯ ಬೆವರಿನಲ್ಲಿ ಹನೆಯ ಬರವಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕಂದ್ರೆ ಸಮ್ಟೈಮ್ಸ್ ನಮ್ಮ ಹನೆಯ ಬರಹ ಸರಿ ಇಲ್ಲ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನಾವು ಬೆವರು ಸುರಿಸ್ಲಿಕ್ಕೆ ರೆಡಿ ಇಲ್ಲ. ಆ ಹನೆ ಬೆವರು ಸುರಿಸಿದ್ರೆ ಆ ಒಂದು ಜೀವನ ಚೇಂಜ್ ಆಗುತ್ತೆ. ದೇವರು ಕೂಡ ಅಂಥವರನ್ನೇ ಇಷ್ಟಪಡ್ತಾನೆ ಅನ್ನೋದು ಈ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಆಶಯ. ಓಕೆ dear students, I hope this poem you understood very well. Okay, if you have that any doubts you can comment in the comment section. ಆ ಒಂದು ಡೌಟ್ಸ್ಗಳಿಗೆ ನಾನು ಏನು ಮಾಡ್ತೀನಿ, ಸೊಲ್ಯೂಷನನ್ನು ಕೊಡ್ತೀನಿ. ಹಾಗೆ ನೀವು ಇಷ್ಟಪಟ್ಟಿದ್ರೆ ಈ ವಿಡಿಯೋ ಕ್ಲಾಸನ್ನು ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದ್ರಿಂದ ಇಟ್ ಈಸ್ ದ ಮೋಟಿವೇಶನ್ ಟು ಅಸ್. ಡೋಂಟ್ ಫಾರ್ಗೆಟ್ ಟು subscribe this YouTube channel because your subscription is our motivation, and also you can share this your friends group. Okay, thanks for watching. ಮತ್ತೆ ಮುಂದಿನ ಕ್ಲಾಸಲ್ಲಿ ಮುಂದಿನ ಲೆಸನ್ ಬಗ್ಗೆ ನಾನು ವಿಡಿಯೋ ಕ್ಲಾಸನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಓಕೆ.